ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನಂದುಸಿರಿ. ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೂಡ ಮಾಡಿ. ನೋಡಿ, ಬೆಳಗ್ಗೆನೇ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಟೈಮ್ ಬಂದು 4:45. ಸೊ 4:15ಗೆ ಅಲಾರಾಮ್ ಇಟ್ಟಿದ್ದೆ. ಎದ್ದೇಳೋ ಹೊತ್ತಿಗೆ 1/4 ಗಂಟೆ ಆಯಿತು ನೋಡಿ. ಹಂಗೇನೆ ಎಲ್ಲ ರಾತ್ರಿನೇ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಲಗಿದ್ದೆ. ಸೊ ಇವಾಗ ನೆಲ ಒರೆಸ್ಬೇಕು. ನೆಲ ಒರೆಸ್ಬಿಟ್ಟು ಸ್ನಾನ ಮಾಡಬೇಕು. ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ವಿ. ಸೊ ಹಂಗಾಗಿ ಬೇಗನೆ ಎದ್ದಿರೋದು. ಸೊ ಪಾಪು ವರ್ಷ ಮಲಗಿದ್ದಾರೆ. ಇವಾಗ ನೆಲ ಎಲ್ಲ ತೊಳೆದು ಸ್ನಾನ ಕೂಡ ಆಯಿತು. ಸೊ ವರ್ಷ ಅವ್ರನ್ನ ಎಬ್ಬಿಸ್ಬೇಕು ಇವಾಗ ಪಾಪುನ. ಆಮೇಲೆ ನಾವು ರೆಡಿ ಆಗಿಬಿಟ್ಟು ಎಬ್ಬಿಸಿದ್ರೆ ಸರಿಯಾಗುತ್ತಿಲ್ಲ, ಅಂದರೆ ಅಳ್ತಾಳಲ್ವ, ಇಷ್ಟು ಬೇಗ ಎದ್ದೇಳಲ್ಲ ಅವಳು. ಸೊ ಹಂಗಾಗಿ ನಾವು ರೆಡಿ ಆದಮೇಲೆ ಎಬ್ಸೋಣ ಅಂತ ಇದ್ದೀವಿ. ಸೊ ಅಷ್ಟರೊಳಗೆ ಏನಿಲ್ಲ ಅಂದರೂ 6 ಗಂಟೆ ಆಗುತ್ತಲ್ವಾ. ಸೊ ನಾವು ಕಾಫಿ ಎಲ್ಲ ಕುಡಿದ್ಬಿಟ್ಟು ಪಾಪುನ ರೆಡಿ ಮಾಡಬೇಕು ಅಂತ ಇನ್ನೂ ಅಲ್ಲಿಗೆ ಹೋಗೋ ಬಟ್ಟೆ ಹಾಕ್ಕೊಂಡಿಲ್ಲ. ಸೊ ಇವಾಗ ಬಿಸಿನೀರು ಇಡ್ತಾ ಇದ್ದೀನಿ. ಬಿಸಿನೀರು ಇಟ್ಬಿಟ್ಟು ಸ್ವಲ್ಪ ಟೀ ಮಾಡ್ತೀನಿ. ಸೊ ಬೆಳಗ್ಗೆನೇ ನನಗೆ ಅಭ್ಯಾಸ, ಏನಾದ್ರು ತಿನ್ನೋಕ್ಕೂ ಮುಂಚೆ 1 ಲೋಟ ಬಿಸಿನೀರು ಕುಡಿತೀನಿ. ಹಂಗಾಗಿ ಬಿಸಿ ನೀರು ಇಡ್ತಾ ಇದ್ದೀನಿ. ಎಷ್ಟು ಸೌಂಡ್ ಮಾಡ್ತಿದ್ರು ಪಾಪ ಎದ್ದಾಳ್ತಾ ಇಲ್ಲ. ಏಕೆ ಅವಳು ಇಷ್ಟು ಬೇಗ ಎದ್ದಾಳಲ್ಲ. ಸೊ ನಾನು ಸೌಂಡ್ ಮಾಡ್ತಾ ಇದ್ದೀನಿ, ಹರ್ಷ ಬಾ ಅಂತ ಕರಿತಾ ಇದ್ದೀನಿ, ಪಾಪು ಅಂತ ಮಾತಾಡಿಸ್ತಾ ಇದ್ದೀನಿ, ಎದ್ದಾಳ್ತಾಳೇನೋ ಅಂತ. ಸೊ ಅವಳು ಎದ್ದಾಳ್ತಾನೆ ಇಲ್ಲ. ಸೊ ನೀರು ಕೂಡ ತಗೊಂಡು ಹೋಗೋಣ ಅಂತ ಒಂದು ಬಾಟಲ್ ನೀರು ಅನ್ಕೋತಾ ಇದ್ದೀನಿ. ಸೊ ಪಾಪುಗೂ ಬಿಸಿನೀರು ಹಾಕೋಣ ಅಂತ ಬಿಸಿನೀರು ಇಟ್ಟಿದ್ದೀನಿ. ಅವಳಿಗೂ ಅವಳು ಕ್ಯಾನಿಗೆ ಹಾಕ್ಕೊಬೇಕು. ಸೊ ಹೊರಗಡೆ ನೀರು ಕುಡಿದ್ರೆ ಕೋಲ್ಡ್ ಆಗುತ್ತೆ ಅಂತ ಒಂದು ಬಾಟಲ್ ತಗೊಂಡು ಹೋಗೋಣ ಅಂತ ಇದ್ದೀನಿ. ಪಾಪುನ ಇವಾಗ ಬಸ್ಸಲ್ಲಿ ಕರ್ಕೊಂಡು ಹೋಗಬೇಕು. ಸೊ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಅವಳು ಹುಟ್ಟಿತೊಟ್ಟಿಂದ ಕರ್ಕೊಂಡು ಹೋಗಿಲ್ಲ, ಹೋಗ್ಬೇಕು ಅಂದ್ಕೊಂಡಿದ್ವಿ. ಸೊ ಆಗಿರಲಿಲ್ಲ. ಫೈನಲಿ ಇವತ್ತು ರೆಡಿಯಾಗಿ ಹೊರಟಿದ್ದೀವಿ. ಓಕೆ ಫ್ರೆಂಡ್ಸ್, ಟೀ ಎಲ್ಲ ಕುಡಿದು ನಾವು ಕೂಡ ರೆಡಿಯಾಗಿ ಆಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಹರ್ಷ ಕೂಡ ಇವಾಗ ಸ್ನಾನಕ್ಕೆ ಹೋಗ್ತಾ ಇದ್ದಾರೆ. ಓಕೆ, ಲಾಗ್ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಅಪ್ಪ ಮಗಳು ರೆಡಿಯಾದರು. ಸೊ ಇವಾಗ ಶೂ ಹಾಕೋತಾ ಇದ್ದಾರೆ. ನೋಡಿ, ನನ್ನ ಮಗಳು ಟೋಪಿ ಸ್ವೆಟ್ರು ಎಲ್ಲ ಹಾಕ್ಕೊಂಡು, ಅವಳಿಗೂ ಜೀನ್ಸು ಟಾಪ್ ಹಾಕಿದ್ದೀನಿ. ಸೊ ಅವಳು ಕೂಡ ರೆಡಿಯಾಗಿ ಕೂತಿದ್ದಾಳೆ. ನಾನು ರೆಡಿಯಾಗಿದ್ದೀನಿ, ತೋರಿಸ್ತೀನಿ. ಸೊ ನೋಡಿ, ತಲೆ ಒಣಗಿಲ್ಲ. ಸೊ ಹಂಗೂ ಒಂದು ಕ್ಲಿಪ್ ಹಾಕ್ಕೊಂಡಿದ್ದೀನಿ. ಹಂಗೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಕ್ಲಿಪ್ ತೆಗೆದ್ರೆ ಆರ್ಕೊಳ್ಳುತ್ತೆ ಅಂತ. ಸೊ ನೋಡಿ, ನಂದು ಔಟ್ಫಿಟ್ ತೋರಿಸ್ತೀನಿ. ಪಾಪುನ ಎತ್ಕೊಂಡ್ರು. ಇದೇನೆ ಇವಾಗೆಲ್ಲ ಟ್ರೆಂಡಿಂಗಲ್ಲಿ ಇದೆಯಲ್ಲ ಟಾಪು, ಒಂಥರ ಸ್ಮೂತಾಗಿರುತ್ತೆ ಈ ಬಟ್ಟೆ, ಚೆನ್ನಾಗಿದೆ. ಸೊ ಮೇಲ್ಗಡೆ ಎಲಾಸ್ಟಿಕ್ ಇದೆ, ನನಗಿಷ್ಟ ಆಯಿತು. ಸೊ ತೊಗೊಂಡೆ. ಸೊ ಇವಾಗ ಹೊರಟ್ವಿ. ನೋಡಿ, ಗಾಡಿನಲ್ಲಿ ಹೊರಟ್ವಿ. ಸೊ ಗಾಡಿನಲ್ಲಿ ಪಾರ್ಕ್ ಮಾಡಿಬಿಟ್ಟು ಬಸ್ ಸ್ಟ್ಯಾಂಡ್ ಹತ್ರ. ಸೊ ಇವಾಗ ಬಸ್ ಹತ್ತಿ ಹೋಗಬೇಕು. ನೋಡಿ, ಗಾಡಿನ ನಿಲ್ಲಿಸ್ಬಿಟ್ಟು ಇವಾಗ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ನನ್ನ ಮಗಳನ್ನ ಹರ್ಷ ಎತ್ಕೊಂಡಿದ್ದಾರೆ. ಬ್ಯಾಗಲ್ಲಿ ನೀರು, ಪಾಪುದು ನೀರು, ಇನ್ನೊಂದು ಜೊತೆ ಬಟ್ಟೆ ಎಲ್ಲ ಇಟ್ಕೊಂಡಿದ್ದೆ. ಸೊ ಇವಾಗ ಬಸ್ ಕೂಡ ಹತ್ತಿದ್ವಿ. ಸೊ ತಿಪ್ಟೂರು ಬಸ್ ಹತ್ತಿದ್ದೀವಿ. ನೋಡಿ ಪಾಪು ಹೇಗೆ ಕೂತಿದ್ದಾಳೆ ಅಂತ. ಚಳಿ ಬೇರೆ ಆಗ್ತಾ ಇದೆಯಲ್ವಾ. ಸೊ ಹೆಂಗೋ ಟೋಪಿ ತೆಗ್ದಿಲ್ಲ ಅವಳು, ಸುಮ್ಮನೆ ಹಾಕೊಂಡು ಕೂತಿದ್ದಾಳೆ. ಇವಾಗ ನಾನು ಸಾಕಾಯಿತು, ಅವ್ರ ಅಪ್ಪನ ಹತ್ರ ಹೋಗಿದ್ದಾಳೆ. ಅವಳು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಈ ಕಂಬಿನ ಹಿಡ್ಕೊಂಡ್ಬಿಡ್ತಾಳೆ, ಬೀಳ್ತೀನಿ ಅನ್ನೋ ಭಯ ಅವಳಿಗೆ. ನೋಡಿ ಹೇಗೆ ಕೂತಿದ್ದಾರೆ ಅಂತ. ಬೆಳಗ್ಗೆನೇ ಹೋಗ್ತಾ ಇದ್ದೀವಿ ನಾವು. ಬಸ್ ಹತ್ತಾಗ ಟೈಮ್ ಬಂದು ಅಲ್ಲೇ 6:45, 7 ಗಂಟೆ ಅನಿಸುತ್ತೆ. 6:15 ಇರಬೇಕು ನನ್ನ ಪ್ರಕಾರ. ಎಕ್ಸಾಕ್ಟ್ ಟೈಮ್ ನೋಡಲಿಲ್ಲ, ಬೇಗನೆ ಹೋದ್ವಿ ನಾವು. ಸೊ ಅಲ್ಲಿಗೆ ಹೋಗೋವತ್ತಿಗೆ 3 ಅವರ್ ಬೇಕಾಗುತ್ತಲ್ವಾ. ಇವಾಗ ಅವಳು ನಿದ್ದೆ ಮಾಡಿಲ್ಲ ಪಾಪ, 5:15ಗೆ ಎದ್ದಿದ್ದಲ್ವಾ. ಸೊ ಹಂಗಾಗಿ ನಿದ್ದೆ ಮಾಡಿಸೋಣ ಅಂತ ಮಲಗಿಸ್ಕೊಂಡಿದ್ದೀನಿ. ನೋಡಿ, ಹೊರಗಡೆ ವ್ಯೂ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ಹೋಗ್ತಾ ಇದ್ದೀವಿ. ಗಾಡಿನಲ್ಲೇ ಹೋಗ್ಬೋದಿತ್ತು, ಸುಮ್ಮನೆ ಅಲ್ಲಿವರೆಗೂ ಗಾಳಿ ಎಲ್ಲ ಆಗುತ್ತೆ ಅಂತ, ಜಾಸ್ತಿ ಥಂಡಿ ಅಂತ ಬಸ್ಸಲ್ಲಿ ಬಂದ್ವಿ. ನೋಡಿ, ತಿಪ್ಟೂರು ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದೀವಿ ಇವಾಗ.
ಅಮ್ಮವ್ರು ಕೂಡ ಕಾಲ್ ಮಾಡಿದ್ವಿ, ಬರ್ತಾರೆ. ಸೊ ಬಂದ್ಬಿಟ್ಟು ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಹಾಯ್ ಮೇಡಮ್, ಹಾಯ್ ಮೇಡಮ್, ಹಾಯ್ ಬಾಯ್ ಬಾಯ್ ಹಾಯ್. ಯಾಕೆರಿತ್ತು ಕೆರೆನಾ ಹೋಗ್ತಾ ಇದ್ದೀವಿ. ಸೊ ಕೆರೆ ಬಸ್ಸಾಗಿದ್ವಿ ಅಮ್ಮ ನಾವು ಎಲ್ಲ. ಸೊ ಇಲ್ಲಿಂದ ಕೆರೆಯಲ್ಲಿ ಇಳ್ಕೊಂಡ್ಬಿಟ್ಟು ಅಲ್ಲಿಂದ ಎಷ್ಟು ಕಬ್ಬಿಗೆ. ಸೊ ತಿಪ್ಟೂರು ಸೈಡ್ ಇರೋರಿಗೆಲ್ರಿಗೂ ಗೊತ್ತಿರುತ್ತೆ ಕಬ್ಬಿ ದೇವಸ್ಥಾನ ಎಲ್ಲಿ ಅಂತ. ಈ ಕೆರೆ ಕೂಡ ನೋಡಿರ್ತಾರೆ, ಎಷ್ಟು ಚೆನ್ನಾಗಿ ತುಂಬಿದೆ. ಎಲ್ಲ ಐತಿ ಕೆರೆ ಬಸ್ ಸ್ಟ್ಯಾಂಡ್ ಕೂಡ ನಮ್ಮ ಸೈಡ್ ಯಾರು ಕೆರೆ ಎಲ್ಲ ನೋಡಿದ್ದೀರಾ ಕಮೆಂಟ್ ಮಾಡಿ. ಎಷ್ಟು ಜನ ಓಕೆ. ಇವಾಗ ಅಲ್ಲಿ ಹೋಗ್ಬಿಟ್ಟು ಆಟೋದಲ್ಲಿ ಬಂದ್ವಿ. ಸೊ ಆಟೋದಲ್ಲಿ ಬರ್ತಾ ಇದ್ವಲ್ವಾ, ರಶ್ ಆಗಿತ್ತು. ಸೊ ಅಲ್ಲೇನು ಕ್ಲಿಪ್ಪಿಂಗ್ ತೊಗೊಳ್ಳಿಲ್ಲ. ಈಗ ಅಲ್ಲೇ ಕಬ್ಲಿ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಸೊ ಬಸವೇಶ್ವರ ಅಂತ ದೇವ್ರ ಹೆಸರು. ನೋಡಿ ಎಷ್ಟು ಜಾತ್ರೆ ಮುಗಿದು ಅಲ್ಲೇ 15 ದಿನದ ಮೇಲಾಗಿದೆ, ಆದರೂ ಜನ ಎಷ್ಟಿದ್ದಾರೆ ನೋಡಿ. ಅಂಗಡಿ ಎಲ್ಲ ಇದ್ದಾವೆ. ಇವಾಗ ನಾವು ಹೂವು ಹಣ್ಣು ಕಾಯಿ ತೊಗೊಳ್ಳೋಣ ಅಂತ ಬಂದ್ವಿ. ಸೊ ತೊಗೊಂಡು ಇವಾಗ ಹೋಗ್ತಾ ಇದ್ದೀವಿ ಪೂಜೆ ಮಾಡಿಸೋಣ ಅಂತ. ಎಷ್ಟು ಜನ ಇದ್ದಾರೆ ತೋರಿಸ್ತೀನಿ ಬನ್ನಿ. ಅಷ್ಟು ಕ್ಯೂ ನಿಂತ್ಕೋಬೇಕು. ಸೋಮವಾರ ಫುಲ್ ರಶ್ ಆಗಿಬಿಡುತ್ತೆ ನೋಡಿ. ಜಾತ್ರೆ ಮುಗಿದು ಅಲ್ಲೇ 15 ದಿನದ ಮೇಲೆ ಆಗಿದೆ. ಸೊ ಜಾತ್ರೆಗೆ ಬಂದರೆ ಇನ್ನೂ ರಶ್ ಇರುತ್ತೆ. ನಮ್ಮ ಸೈಡ್ ಇದು ಎಲ್ಲ ದೇವಸ್ಥಾನ ಫೇಮಸ್ಸು, ಎಲ್ಲರೂ ನೋಡಿರ್ತಾರೆ. ಸೊ ಇವಾಗ ಬಾವಿಯಲ್ಲಿ ಕಾಲು ತೊಕ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಕೆಲವು ಜನ ಅಲ್ಲೇ ಪೂಜೆ ಮಾಡ್ತಾ ಇದ್ದಾರೆ ನೋಡಿ. ಏಕೆಂದರೆ ಒಳಗಡೆ ಫುಲ್ ರಶ್ ಅಲ್ವಾ, ಪೂಜೆ ಮಾಡಿಕೊಡ್ತಾರೆ ಅಲ್ಲೂ. ಸೊ ಅಲ್ಲಿ ಮಾಡೋದು ಬೇಡ ಅಂತ ಎಲ್ಲರೂ ಇಲ್ಲೇ ಮಾಡ್ತಾ ಇದ್ದಾರೆ ನೋಡಿ. ಅಲ್ಲಿ ತೆಪ್ಪೋತ್ಸವ ಮಾಡಿರ್ತಾರೆ. ಸೊ ತೆಪ್ಪ ಕೂಡ ಅಲ್ಲೇ ನಿಂತಿದೆ. ಇವಾಗ ವರ್ಷ ತೊಳ್ಕೊಂಬರ್ತಾ ಇದ್ದಾರೆ ನೋಡಿ. ಎಲ್ಲರೂ ಬಂದು ಇಲ್ಲೇ ಕಾಲು ತಗೊಂಡು ದೇವಸ್ಥಾನಕ್ಕೆ ಹೋಗೋದು. ಸೊ ಅಮ್ಮ ಪಾಪು ಹೋಗ್ತಾ ಇದ್ದಾರೆ ನೋಡಿ. ನಾನು ವಿಡಿಯೋ ಮಾಡ್ತಾ ಇರೋದ್ರಿಂದ ನಾನೇ ಜಾಸ್ತಿ ವಿಡಿಯೋದಲ್ಲಿ ಕಾಣಿಸ್ಕೊಳ್ಳಲ್ಲ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಈ ಕಡೆ ಎಲ್ಲ ತೋರಿಸ್ತೀನಿ. ದೇವಸ್ಥಾನದ ಹತ್ರ ಹೋದ್ಮೇಲೆ ಎಷ್ಟು ಜನ ಇದ್ದಾರೆ ಅಂತ. ತುಂಬ ಜನ ಬರ್ತಾರೆ ಇಲ್ಲಂತೂ. ಸಖತ್ತು ಫೇಮಸ್ಸು ಈ ದೇವಸ್ಥಾನವಂತೂ. ಅಂದ್ಕೊಂಡಿದ್ದಾಗುತ್ತೆ. ನೀವು ಕನಸಲ್ಲಿ ಹಾವು ಅಥವಾ ಗೊತ್ತೋ ಗೊತ್ತಿಲ್ಲದೇ ಬೈಕಲ್ಲಿ ಏನಾದರೂ ಗಾಡಿನಲ್ಲಿ ಹಾವು ಮೇಲೆ ಹರಿಸಿರ್ತೀರ ನೋಡಿ, ಆವಾಗೆಲ್ಲ ಈ ದೇವಸ್ಥಾನದ ಹತ್ರ ಹರಕೆ ಮಾಡ್ಕೊಂಡು ಬಂದರೆ ಎಲ್ಲ ಏನು ಶಾಪ ತಟ್ಟಲ್ಲ, ಒಳ್ಳೇದಾಗುತ್ತೆ. ಆ ದೇವ್ರು ಯಾರನ್ನೂ ಕೈ ಬಿಡಲ್ಲ. ಸೊ ಒಳ್ಳೇದು ಮಾಡುತ್ತೆ ನೋಡಿ. ಎಷ್ಟು ಜನ ಇದ್ದಾರೆ ಅಂತ. ನಾವಿಲ್ಲಿ ಪೂಜೆ ಮಾಡಿಬಿಟ್ಟು ಆಮೇಲೆ ದರ್ಶನಕ್ಕೆ ಹೋಗೋಣ ಅಂತ ಇಲ್ಲಿ ಬಂದ್ವಿ ನೋಡಿ. ಎಲ್ಲರೂ ಇಲ್ಲೇ ಅಲ್ಲೋಷ್ಟು ಜನ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಬೆಳಗ್ಗೆ ನಾವು ದೇವಸ್ಥಾನಕ್ಕೆ ಹೋಗೋಷ್ಟರೊಳಗೆ 11:30 ಆಗಿತ್ತು. ಸೊ ಇನ್ನು ಮಧ್ಯಾಹ್ನದಷ್ಟರೊಳಗೆ ಎಷ್ಟು ಜನ ಆಗ್ತಾರೆ ಅಂದರೆ ಅಷ್ಟು ಜನ. ಇಲ್ಲಿ ಯಾವಾಗ್ಲೂ ಅಂದರೆ ಸೋಮವಾರದೊತ್ತೇ ಜಾಸ್ತಿ ಜನ ಬರೋದು. ಸೊ ಇವಾಗ ಜಾತ್ರೆ ಟೈಮ್ ಅಲ್ವಾ, ಸೊ ಹಂಗಾಗಿ ಇನ್ನೂ ಜನ ಜಾಸ್ತಿ ಇದ್ದಾರೆ. ಸೊ ನೋಡಿ ನಾವು ಕೂಡ ಇಲ್ಲಿ ಪೂಜೆ ಮಾಡ್ತಾ ಇದ್ದೀವಿ ನೋಡಿ. ಇವಾಗ ವರ್ಷ ಪೂಜೆ ಮಾಡ್ತಾ ಇದ್ದಾರೆ. ನನ್ನ ಮಗಳು ನಿಂತಿದ್ದಾಳೆ. ಹೆಂಗೋ ರೋಸ್ ಇಲ್ಲ, ಅವಳು ಸುಮ್ಮನೆ ಬಂದ್ಲು. ಅವಳಿಗೂ ಕೂಡ ಇಡ್ಲಿನೇ ತಿನ್ನಿಸ್ದೆ.
ನೋಡಿ ಇಲ್ಲೊಂದು ಮ್ಯಾಪ್ ಇಟ್ಟಿದ್ದಾರೆ, ಏನಂದ್ರೆ ದೇವಸ್ಥಾನ ಈ ತರ ಮಾಡ್ತಾರಂತೆ. ನೋಡಿ ದೇವಸ್ಥಾನದ ನೀಲಿ ನಕ್ಷೆ ಅಂತ ಹಾಕಿದ್ದಾರೆ. ಸೊ ಫ್ಯೂಚರಲ್ಲಿ ಹಿಂಗೆ ಮಾಡ್ತಾರೆ ಅನಿಸುತ್ತೆ ಇನ್ನೇನು. ಸೊ ಅದಕ್ಕೋಸ್ಕರ ಹಿಂಗೆ ಇಟ್ಟಿದ್ದಾರೆ. ಚಿಕ್ಕದಲ್ವ ದೇವಸ್ಥಾನ, ಸೊ ಹಂಗಾಗಿ ಜಾಗ ಮಾತ್ರ ದೊಡ್ಡದಾಗೇ ಇದೆ. ನೋಡಿ ಕಾಂಪೌಂಡ್ ಎಲ್ಲ ಹಾಕಿದಿರಲ್ವ, ಫುಲ್ ದೊಡ್ಡದಾಗಿದೆ. ದೇವಸ್ಥಾನ ಚಿಕ್ಕದು, ಸೊ ಹಂಗಾಗಿ ದೊಡ್ಡದು ಮಾಡ್ಬೋದು ಅನಿಸುತ್ತೆ. ನಾವು ದರ್ಶನಕ್ಕೋಸ್ಕರ ಕ್ಯೂ ನಿಂತಿದ್ವಿ. ನೋಡಿ ನಮ್ಮ ಹಿಂದೆ ಎಷ್ಟು ಜನ ಕ್ಯೂ ನಿಂತಿದ್ದಾರೆ. ನಮ್ಮ ಮುಂದೆ ನೋಡಿ ಅಲ್ಲಿಂದಲೂ ನಿಂತಿದ್ದಾರೆ, ನಮ್ಮ ಮುಂದೆನೂ ಅಷ್ಟೇ ನಿಂತಿದ್ದಾರೆ. ಸೊ ಪಾಪುನ ಅಮ್ಮ ಎತ್ಕೊಂಡು ಅಲ್ಲಿ ದೇವಸ್ಥಾನದ ಮುಂದೆ ಆ ಕಡೆ ಹೋಗಿದೆ. ಏಕೆಂದರೆ ನಾವು ಕ್ಯೂನಲ್ಲಿ ನೋಡಿ ಇಷ್ಟೆಲ್ಲ ದಾಟಿ ಹೋಗಬೇಕು. ಆ ಕ್ಯೂನಲ್ಲಿ ಹೋದ್ಮೇಲೆ ಪಾಪುನ ಅಲ್ಲೇ ಕೊಡುತ್ತೆ. ಸೊ ಹಂಗಾಗಿ ನಾವಿಬ್ಬರು ನಿಂತಿದ್ದೀವಿ. ನೋಡಿ ಎಷ್ಟು ಜನ ಹೋಗ್ತಾ ಇದ್ದಾರೆ ಅಂತ ಪಾಪುನೆಲ್ಲ ಎತ್ಕೊಂಡು. ಸೊ ಇಲ್ಲಿಗೆ ಹಸು ಎಲ್ಲ ಕರು ಹಾಕಿರುತ್ತಲ್ವ, ಸೊ ಗಿಣ್ಣದ ಹಾಲು, ಆಮೇಲೆ ಗಿಣ್ಣದ ಹಾಲು, ಆಮೇಲೆ ಮಾಮೂಲಿ ಹಾಲು, ಸೊ ಬೆಣ್ಣೆ, ತುಪ್ಪ, ಮೊಸರು ಎಲ್ಲ ತಂದಿರ್ತಾರೆ. ಸೊ ಎಲ್ಲ ಹರಕೆ ಮಾಡ್ಕೊಂಡಿರ್ತಾರಲ್ವ, ಸೊ ಹಂಗಾಗಿ ಎಲ್ಲ ಊರಿಂದ ಹಳ್ಳಿ ಸೈಡೇ ಅಲ್ವಾ, ಸೊ ಎಲ್ಲರೂ ತಂದಿರ್ತಾರೆ. ಆಮೇಲೆ ಯಾರ್ಯಾರ ಮನೇಲಿ ಕರಾವಿರುತ್ತೋ ಅವ್ರ ಮನೇಲೆಲ್ಲ ಹಂಗೆ ಬರೀ ಕೈಲಿ ಬಂದಿರೋದೇ ಇಲ್ಲ. ಸೊ ಇಲ್ಲಿ ಪೂಜೆಗೆ ಟೋಕನ್ ಕೊಡ್ತಾ ಇದ್ದಾರೆ ನೋಡಿ. ಇಲ್ಲಿ ಪೂಜೆ ಮಾಡ್ಸೋಕ್ಕೆ ಟೋಕನ್ ತೊಗೊಂಡು ಹೋಗಬೇಕು. ನೋಡಿ ಇಲ್ಲಿ ಟೋಕನ್ ತಗೊಂಡು ಆ ಲೆಫ್ಟ್ ಸೈಡಲ್ಲಿ ಇದ್ದಾರಲ್ವ, ಅಲ್ಲಿ ಹಣ್ಣು ಕಾಯಿ ಮಾಡಿಸ್ಬೇಕು. ದೇವಸ್ಥಾನದ ಒಳಗೆ ಮಾಡಲ್ಲ, ಈಚೆನೆ. ಸೊ ಇಲ್ಲೆಲ್ಲ ಮಡ್ಲಕ್ಕಿ ಎಲ್ಲ ತೊಗೊಂಡೋಗಿರ್ತೀವಲ್ವ, ಅಕ್ಕಿ ಬೆಲ್ಲ ಅದೆಲ್ಲ ಇಸ್ಕೊತಾ ಇದ್ದಾರೆ ನೋಡಿ. ತೀರ್ಥ ಪ್ರಸಾದ ಎಲ್ಲ ಸಿಗುತ್ತೆ. ಸೊ ನೋಡಿ ಇಲ್ಲಿ ದೇವರು, ಇಲ್ಲಿ ಪಾಪನ ಅಮ್ಮ ಎತ್ಕೊಂಡು ನಿಂತಿದ್ದಾರೆ ನೋಡಿ. ಸೊ ಇವಾಗ ಇಲ್ಲೇನೆ ಇಸ್ಕೊಬೇಕು. ಇನ್ನು ಸ್ವಲ್ಪ ದೂರದಲ್ಲಿದ್ದೀವಲ್ವಾ, ನೋಡಿ ಇಷ್ಟು ದೂರದಲ್ಲಿದ್ದೀವಿ. ತುಂಬ ಶ್ರದ್ಧಾ ಭಕ್ತಿಯಿಂದ ಹೋಗಬೇಕು. ಯಾವುದೇ ರೀತಿ ನಾನ್ ವೆಜ್ಜು ಆಗಲ್ಲ ಈ ದೇವ್ರಿಗೆ. ಸೊ ಮನೇಲಿ ಯಾವುದೇ ರೀತಿ ಮಾಡಿಲ್ದಂಗೆ ಹೋಗಬೇಕು. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಸಖತ್ತು ಕ್ಯೂ ಇತ್ತು. ಹೋಗೋ ಅಷ್ಟರೊಳಗೆ ನೋಡಿ ನನ್ನ ಮಗಳು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ವ ಬೆಳಗ್ಗೆ, ಅಲ್ಲಿಂದ ಬಂದು ಸ್ವಲ್ಪ ಶೀತ ಆಗಿಬಿಟ್ಟಿತ್ತು ಅವಳಿಗೂ ನನಗೂ. ಸೊ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ, ಇದು ಎಡಿಟಿಂಗ್ ಇತ್ತು. ಸೊ ಹಂಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನನ್ನ ಮಗಳು ಬಿಡ್ತಾ ಇಲ್ಲ ನೋಡಿ, ಇಲ್ಲೂ ಸೌಂಡ್ ಮಾಡ್ತಾ ಇದ್ದಾಳೆ. ಇದೇನೇ ದೇವಸ್ಥಾನ, ಕಬ್ಳಿ ಬಸವೇಶ್ವರ, ತಿಪ್ಟೂರು ಸೈಡ್, ತುರುವೇಕೆರೆ ಸೈಡ್ ಎಲ್ರಿಗೂ ಗೊತ್ತಿರುತ್ತೆ ಈ ದೇವಸ್ಥಾನ. ಗೊತ್ತಿಲ್ಲ ಅನ್ನೋರೇ ಇರಲ್ಲ. ಸೊ ತುಂಬ ಫೇಮಸ್ಸು. ಯಾರನ್ನಾರ ಕೇಳಿ ನೋಡಿ, ಬೇಕಾದರೆ ನೀವು ಒಂದು ಸಲ ಹೋಗಿ ಬನ್ನಿ, ನಿಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು. ಸೊ ನೆರವೇರುತ್ತೆ ನೋಡಿ. ಇದು ದೇವಸ್ಥಾನದ ಒಳಗಡೆ ಹಿಂದೆ ಇದೆಯಲ್ಲ, ಪ್ರದಕ್ಷಿಣೆ ಹಾಕೊಂಬರ್ಬೇಕಲ್ವಾ, ಸೊ ಅಲ್ಲಿ ನೋಡಿ ಇಲ್ಲೆಲ್ಲ ಇಲ್ಲೂ ಸಹ ಹಾಲೆಲ್ಲ ಹಾಕ್ತಾ ಇದ್ದಾರೆ. ಈಚೆನೇ ಇಸ್ಕೊತಾರೆ ಹಾಲೆಲ್ಲ. ಸೊ ಅವ್ರು ಇಸ್ಕೊಂಡು, ಮಠ ಇದೆಯಲ್ಲ ಇದು ಆದಿಚುಂಚನಗಿರಿಗೆ ಸೇರಿದೆ ದೇವಸ್ಥಾನ. ಸೊ ಅವರು ಮಠಕ್ಕೆ ಅಲ್ಲಿ ಇಲ್ಲಿ ಎಲ್ಲ ತಗೊಂಡು ಹೋಗ್ತಾರೆ. ಸೊ ಆಮೇಲೆ ದೇವಸ್ಥಾನ ದರ್ಶನ ಮಾಡ್ಕೊಂಡು ಈಚೆ ಬಂದ್ವಿ. ಇಲ್ಲಿ ತೆಪ್ಪೋತ್ಸವ ಮಾಡಿದ್ರಲ್ವಾ, ಸೊ ಇಲ್ಲೊಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಪಾಪುನು ನಾನು ನಿಂತಿದ್ದೀವಿ ನೋಡಿ. ಹರ್ಷಂಗೆ ಕೊಟ್ಟಿದ್ದೀನಿ, ಹರ್ಷ ಹೆಂಗೆ ವಿಡಿಯೋ ಮಾಡಿದ್ದಾರೆ ಅಂತ. ಅವ್ರದ್ದು ಕಾಲೇ ವಿಡಿಯೋ ಮಾಡ್ಕೊಂಡು ನಿಂತಿದ್ದಾರೆ. ಆಮೇಲೆ ನೋಡಿ ಫೋಟೋಸ್ ತೆಗೆಸ್ಕೊಂಡ್ವಿ ಇಲ್ಲಿ ಪಾಪನು ನಾನು. ತುಂಬ ಬಿಸಿಲಿತ್ತು, ಆಲ್ರೆಡಿ ಟೈಮ್ 12:30 ಆಯಿತು. ಸೊ ಇವಾಗ ಜಾತ್ರೆ ಒಳಗೆ ಹೋಗ್ತೀನಿ, ತೋರಿಸ್ತೀನಿ ನೋಡಿ. ಇಲ್ಲಿಂದ ಹೊರಟ್ವಿ ದೇವಸ್ಥಾನದ ಹತ್ರ ಇಂದ. ಸೊ ಅಮ್ಮ ಅಲ್ಲಿ ದರ್ಶನ ಮಾಡೋಕ್ಕೆ ಬರಲಿಲ್ಲ, ಈಚೆನೇ ಪೂಜೆ ಮಾಡಿದ್ರಲ್ವಾ, ಸೊ ಬರಲಿಲ್ಲ, ಅಲ್ಲೇ ಕೂತಿದ್ದಾರೆ. ಎಷ್ಟು ಜನ ಇದ್ದಾರೆ ನೋಡಿ. ನಾವು ಹೋದ್ಮೇಲೆ ಇನ್ನೂ ಕ್ಯೂ ತುಂಬ ಇತ್ತು. ಫುಲ್ಲು ಆ ಬಿಸಿಲಲ್ಲೇ ನಿಂತಿದ್ರು. ಎಷ್ಟು ಜನ ಅಂದರೆ ಅಷ್ಟು ಜನ ನೋಡಿ. ಯಾವಾಗ್ಲೂ ಈ ಸೋಮವಾರ ಸಿಕ್ಕಾಬಟ್ಟೆ ಜನ ಬರ್ತಾರೆ. ಸೊ ಈ ಜಾತ್ರೆ ಆಗಿರೋದ್ರಿಂದ ಇನ್ನೂ ಸಖತ್ ಜನ ಇದ್ದಾರೆ. ಅಪ್ಪ ಮಗಳು ದೇವಸ್ಥಾನದ ಹತ್ರ ನೋಡಿ ಫೋಟೋ ತಕ್ಕೋತಾ ಇದ್ದಾರೆ. ಸೊ ನಾನೇ ಅವ್ರದ್ದು ವಿಡಿಯೋ ಮಾಡ್ತಾ ಇದ್ದೆ ಅಲ್ವಾ, ಅಮ್ಮನ ಕರೆದೆ, ಒಂದೆರಡು ಫೋಟೋ ತೆಗಿವಂತೆ ಬಾ ಅಂತ. ಅಮ್ಮ ಬರಲಿಲ್ಲ, ಯಾರೋ ನೆಂಟರು ಸಿಕ್ಕಿದ್ರು ಅಂತ ಮಾತಾಡಿಸ್ತಾ ಇತ್ತು. ಸೊ ಇವಾಗ ನಾನು ನಿಂತ್ಕೊಂಡು ಅಲ್ಲಿ ಒಂದು ಪಾಪ ಫೋಟೋ ತೆಗೆಸ್ಕೊತಾ ಇತ್ತು. ಸೊ ಅವರಿಗೆ ಕೊಟ್ಟೆ.
ಆ ಪಾಪುನೇ ಒಂದು ಕ್ಲಿಪ್ಪಿಂಗ್ ತೆಗೀತು ನೋಡಿ. ನಾನು ಕೂಡ ಜಾಯ್ನ್ ಆದೆ. ಇಲ್ಲಿ ದೇವಸ್ಥಾನದ ಮುಂದೆ ಒಂದೆರಡು ಫೋಟೋ ತೆಗೆಸ್ಕೊಂಡು ಇವಾಗ ಹೊರಡಬೇಕು ನೋಡಿ. ನಾವು ಬೆಳಗ್ಗೆ ಬೇಗನೆ ಬಂದಿದ್ವಲ್ವಾ, ಸೊ ಅರ್ಧದಿಂದ ನಿಂತಿದ್ವಿ. ಇವಾಗ ಎಲ್ಲಿಂದ ಕ್ಯೂ ನಿಂತಿದೆ ನೋಡಿ. ಆ ಕಡೆ ಸೈಡ್ ನಿಂತಿದ್ದೀರಲ್ಲ ಅವರೆಲ್ಲ ದರ್ಶನಕ್ಕೆ ಹೋಗಕ್ಕೆ ಅಂತಲೇ ನಿಂತಿರೋದು. ಈ ಕಡೆ ಎಲ್ಲ ನೆರಳಿಗೆ ಶಾಮಿಯಾನ ಎಲ್ಲ ಹಾಕ್ಸಿದ್ದಾರೆ. ಸೊ ನೋಡಿ ಎಷ್ಟು ಕ್ಯೂ ಇದೆ ಅಂತ. ಇಲ್ಲಿ ನಿಂತಿದ್ದಾರಲ್ವಾ ಅವರೆಲ್ಲ ದರ್ಶನಕ್ಕೆ ಹೋಗಕ್ಕೆ ಅಂತಲೇ ನಿಂತಿರೋದು. ಇವಾಗ ಜಾತ್ರೆ ಒಳಗಡೆ ಬಂದ್ವಿ. ಅಪ್ಪ ಮಗಳು ನಿಂಬು ಜ್ಯೂಸ್ ಕುಡಿಬೇಕು ಅಂತ ನಿಂತಿದ್ದಾರೆ. ಹರ್ಷ ಎಲ್ಲ ಅಂಗಡಿ ಎಲ್ಲ ಹಾಕಿದ್ದಾರೆ ನೋಡಿ. ಏನು ತಗೊಳ್ಳಲ್ಲ, ಬಟ್ ಜಾತ್ರೆ ನೋಡೋದು ಖುಷಿ ಅಲ್ವಾ. ಸೊ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಅಂಗಡಿ ಹಾಕಿದ್ದಾರೆ ನೋಡಿ. ಅಮ್ಮ ಅಲ್ಲೇ ನಿಂತಿದೆ. ಹರ್ಷ ಅವ್ರ ಅಪ್ಪ ಕೂಡ ಬಂದಿದ್ರು. ಸೊ ಅಂಗಡಿ ಎಲ್ಲ ಜಾಸ್ತಿ ಬಂದಿರ್ತವೆ ಜಾತ್ರೆಯಲ್ಲಿ. ಸೊ ಜಾತ್ರೆ ಆಗಲೇ 15 ದಿನದ ಮೇಲೆ ಆಗಿದೆ. ಸೊ ಹಂಗಾಗಿ ಸ್ವಲ್ಪ ಅಂಗಡಿಗಳಿದ್ದಾವೆ, ಇನ್ನೆಲ್ಲ ಖಾಲಿ ಆಗಿದ್ದಾವೆ. ಎಕ್ಸಿಬಿಷನ್ ಎಲ್ಲ ಹಾಕಿರ್ತಾರೆ. ಸೊ ಇವಾಗ ಟಿಪ್ಟೂರ್ ಜಾತ್ರೆ ಬೇರೆ ಹತ್ರ ಬಂತಲ್ವ, ಅಲ್ಲಿಗೆ ಹೋಗಿರ್ತವೆ ಅನಿಸುತ್ತೆ ನೋಡಿ. ಇಲ್ಲೊಂದು ಏರ್ ಬೆಂಡ್ ತೊಗೊಳ್ಳೋಣ ಪಾಪಗೆ ಅಂತ ಬಂದೆ. ಸೊ ಏನಾದರೂ ತೊಗೊಬೇಕಂತ ಅನಿಸ್ತಾ ಇರುತ್ತೆ. ಎಲ್ಲ ಇದ್ದಾವೆ, ಬಟ್ ಆದರೂ ಸುಮ್ಮನೆ ಜಾತ್ರೆಗೆ ಹೋಗಿದ್ವಿ ಅಂತ ಈಗ ಒಂದು ಏರ್ ಬೆಂಡ್ ತೊಗೊತಾ ಇದ್ದೀನಿ. ಇಲ್ಲೆಲ್ಲ ಇದ್ದಾವಲ್ಲ, ಸೊ 20 ರೂಪಾಯಿ 30 ರೂಪಾಯಿ ಹೇಳ್ತಾಯಿದ್ರು. ಸೊ ಪಾಪುಗೆ ಒಂದು ವೈಟ್ ಕಲರ್ ತೊಗೊಂಡೆ ನೋಡಿ. ಇದೇನೇ ತೊಗೊಂಡಿದ್ದು. 30 ರೂಪೀಸ್ ತೊಗೊಂಡ್ರು ನೋಡಿ ಹೆಂಗಿದೆ ಅಂತ. ಅವಳಿಗೆ ಹಾಕ್ತೆ ಎಲ್ಲ ಕಿತ್ತು ಬಿಸಾಕ್ತಾ ಇದ್ಲು. ಸೊ ಚೆನ್ನಾಗಿದೆ ಇದೊಂಥರ. ಸೊ ಕಡಿಮೆ ಮಾಡಲೇ ಇಲ್ಲ, 30 ರೂಪೀಸ್ ಕೊಟ್ಟು ತೊಗೊಂಡೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ವೀವ್ ಅಂತ. ಇಲ್ಲಿ ಮದುವೆ ಕೂಡ ಆಗ್ತಾ ಇರುತ್ತೆ, ಈ ಜಾತ್ರೆ ಟೈಮ್ ಅಲ್ವಾ. ಸೊ ಇವಾಗ ಯಾವುದು ಮದುವೆ ಆಗ್ತಾ ಇಲ್ಲ. ಸೋಮವಾರ ಅಂತೂ ಎಷ್ಟು ಮದುವೆ ಇರ್ತದೆ, ದಿನಕ್ಕೆ ಒಂದು 5-6 ಮದುವೆ ಇರ್ತವೆ. ಸೊ ಅಷ್ಟು ಮದುವೆ ಮಾಡ್ತಾ ಇರ್ತಾರೆ. ಚೌಟ್ರಿನಾರ ಇದೆ, ದೇವಸ್ಥಾನದಲ್ಲಾರ ಮಾಡ್ಬೋದು, ಎರಡು ಕೂಡ ಇದೆ. ಸೊ ಇವಾಗ ಅಲ್ಲಿ ಪ್ರಸಾದ ಕೊಡ್ತಾ ಇರ್ತಾರೆ ಡೈಲಿ. ಸೊ ಇವಾಗ ಜಾತ್ರೆ ಟೈಮಲ್ಲಂತೂ ಸಖತ್ತು ಮಾಡ್ತಾ ಇರ್ತಾರಲ್ವಾ. ಸೊ ಅಲ್ಲಿಗೆ ಪ್ರಸಾದ ತಿನ್ಕೊಬರೋಣ ಅಂತ ಹೋಗ್ತಾ ಇದ್ವಿ ನೋಡಿ. ಸ್ವಲ್ಪ ದೂರ ದೇವಸ್ಥಾನದಿಂದ. ಸೊ ಅಲ್ಲಿ ಹೋಗ್ಬೇಕಾರೆ ಇಲ್ಲಿ ಕಾಯಿ ಹರಾಜು ಮಾಡ್ತಾ ಇದ್ರು ಅನಿಸುತ್ತೆ. ಸೊ ಇಲ್ಲಿ ನೋಡಿ ತೆಂಗಿನಕಾಯಿ ಎಷ್ಟು. ತಿಪ್ಟೂರ್ ಅಂದರೆ ತೆಂಗಿನಕಾಯಿ ಅಲ್ವಾ. ನೋಡಿ ಎಷ್ಟು ತೆಂಗಿನಕಾಯಿ ತೋರಿಸ್ತೀನಿ. ಇವಾಗ ಹಂಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಲ್ವಾ. ಇವಾಗ ಪ್ರಸಾದ ತಿನ್ನೋಕೆ ಅಂತ ಹೋಗ್ತಾ ಇದ್ದೀವಿ. ಎಲ್ಲ ಅಡುಗೆ ಮಾಡ್ತಾ ಇದ್ದಾರೆ ನೋಡಿ. ಎಷ್ಟೆಷ್ಟು ದೊಡ್ಡ ತಪ್ಪಲೆ ಇಟ್ಟು ದೀಕ್ಷೆ ಇಟ್ಟು ಮಾಡ್ತಾ ಇದ್ದಾರೆ. ಅಷ್ಟು ಬಿಸಿಲು ಪಾಪ. ಅವರಂತೂ ಬೆವ್ತು ಹೋಗ್ತಾ ಇದ್ದಾರೆ, ಒಲೆಯಲ್ಲಿ ಮಾಡಬೇಕಲ್ವಾ. ಸೊ ಹಂಗಾಗಿ ಎಷ್ಟು ಜನಕ್ಕೆಲ್ಲ ಸಂದು ಕೊಡ್ತಾನೆ ಇರ್ತಾರಲ್ವಾ. ಈ ಜಾತ್ರೆ ಟೈಮಲ್ಲಂತೂ ಸಿಕ್ಕಾಬಟ್ಟೆ ಜನ ನೋಡಿ ಎಲ್ಲ ಮಾಡ್ತಾ ಇರ್ತಾರೆ. ಅಕ್ಕಿ ಬೆಲ್ಲ ಎಲ್ಲ ಬಂದಿರ್ತಲ್ಲ, ಪೊಂಗಲು ಮತ್ತು ಸಿಹಿ ಪೊಂಗಲು ಖಾರ ಪೊಂಗಲು ಎರಡು ಮಾಡಿರ್ತಾರೆ. ಸೊ ಇಲ್ಲೆಲ್ಲ ಜನ ಇದ್ದರು. ಪ್ರಸಾದ ತಿನ್ಕೊಂಡು ಬಂದ್ವಿ. ಸೊ ಬಂದುಬಿಟ್ಟು ಇಲ್ಲಿ ಪುರಿ ತಗೊಳ್ಳೋಣ ಅಂತ ನಿಂತಿದ್ದೀವಿ. ಸೊ ನನಗಂತೂ ಕಡಲೆಪುರಿ ತುಂಬ ಇಷ್ಟ. ಜಾತ್ರೆಗೆ ಹೋದ್ಮೇಲೆ ಪುರಿ ತೊಗೊಳ್ಳೇಬೇಕಲ್ವಾ. ಸೊ ಬೆಂಗಳೂರು ಪುರಿ ಚೆನ್ನಾಗಿರಲ್ಲ, ನಮ್ಮೂರು ಪುರಿನೇ ಸೂಪರಾಗಿರುತ್ತೆ ನಮ್ಮೂರು ಸೈಡು. ಸೊ ಹಂಗಾಗಿ ಹರ್ಷ ಪುರಿ ಮತ್ತು ಖಾರ ಕಟ್ಟಿಸ್ಕೊತಾ ಇದ್ದಾರೆ ನೋಡಿ. ಹೆಂಗಿಟ್ಟಿದ್ದಾರೆ ಸ್ವೀಟ್ ಎಲ್ಲ ಹೆಂಗೆ ಜೋಡಿಸಿದ್ದಾರೆ ನೋಡಿ. ಅದಕ್ಕೆ ಅಲ್ಲೊಂದು ಕ್ಲಿಪ್ಪಿಂಗ್ ತೊಗೊಂಡೆ ನೋಡಿ. ಇದು ಪುರಿ ಲೀಟ್ರ್ 5 ರೂಪಾಯಿ ಅನಿಸುತ್ತೆ. ಸೊ ಊರಿಗೆ ಮತ್ತು ನಮಗೆ ಕಟ್ಟಿಸ್ಕೊಂಡ್ರು. ಇವಾಗ ಬಿಸಿ ಬಿಸಿ ಜಿಲಾಬಿ ಮಾಡ್ತಾಯಿದ್ರು. ಸೊ ಬಿಸಿ ಬಿಸಿ ಜಿಲಾಬಿ ಚೆನ್ನಾಗಿರುತ್ತೆ, ಹಂಗಾಗಿ ಅದನ್ನು ತೊಗೊಂಡ್ರಿ. ಆಮೇಲೆ ಖರ್ಜೂರ ತೊಗೊತಾ ಇದ್ದಾರೆ ನೋಡಿ. ನನಗೆ ನಮ್ಮೂರು ಸೈಡ್ ಖರ್ಜೂರ ತುಂಬ ಇಷ್ಟ. ಏರ್ ಬೆಂಡ್ ಬೇರೆ ಬಿದ್ದೋಯ್ತು ಪಾಪುಂದು. ಸೊ ತೊಗೊಂಡು ಇಲ್ಲಿಂದ ಬರ್ತಾ ಇದ್ದೀವಿ ನೋಡಿ. ಮಧ್ಯಾಹ್ನ ಆಗೋಯ್ತು ಟೈಮ್ ಆಲ್ರೆಡಿ. ಸೊ ಎಲ್ಲ ಅಂಗಡಿ ನಿಂತಿದ್ದಾವೆ. ಇವಾಗ ಇಲ್ಲಿಂದ ಆಟೋಗೆ ಹೋಗಬೇಕು ನೊಣವಿನಕೆರೆಗೆ. ಸೊ ಅಲ್ಲಿಂದ ಆಟೋದಲ್ಲಿ ಬಂದ್ವಿ. ನೊಣವಿನಕೆರೆಯಲ್ಲಿ ಕಾಯ್ತಾ ಇದ್ದೀವಿ ನೋಡಿ, ಪೊಲೀಸ್ ಸ್ಟೇಷನ್ ಎದುರುಗಡೆನೆ. ಸೊ ಕಾಯ್ತಾ ಇದ್ದೀವಿ, ಬಸ್ಸೇ ಬರ್ತಾ ಇಲ್ಲ. ಎಷ್ಟು ವೆಯ್ಟ್ ಮಾಡಿದ್ವಿ ಅಂದರೆ 1/4 ಗಂಟೆ ಮೇಲೆ ವೆಯ್ಟ್ ಮಾಡಿದ್ವಿ. ಆ ಕಡೆಯಿಂದ ತಿಪ್ಟೂರು ಕಡೆಯಿಂದ ಬಸ್ ಬರ್ತಾ ಇದ್ದಾವೆ, ಈ ಕಡೆಯಿಂದ ಬಸ್ ಬರ್ತಾ ಇಲ್ಲ. ಒಂದು ಆಟೋ ಕೂಡ ಹೊರಟಿಲ್ಲ.
ಅಷ್ಟು ಬೇಜಾರಾಗ್ತಾ ಇತ್ತು. ಫುಲ್ ಕಾಯ್ತಾ ಇದ್ದೀವಿ, ಬರ್ತಾನೆ ಇಲ್ಲ ಬಸ್ಸು. ನೋಡಿ, ಇದನ್ನ ಅಮ್ಮ ಕ್ಲಿಪ್ಪಿಂಗ್ ತೊಗೊಂಡಿದ್ದಾರೆ. ಸೊ ಆಮೇಲೆ ನಾನು ಯಾವುದಾದ್ರೂ ಆಟೋ ಹೋದರೆ ಕೈ ಹೊಡಿತಾನೇ ಇದ್ದೆ. ಹರ್ಷ ಸುಮ್ಮನೆ ನಿಂತಿದ್ರು. ಸೊ ಕೊನೆಗೊಂದು ಟಿ ಟಿ ಗಾಡಿ ಸಿಕ್ತು ನೋಡಿ. ಟಿ ಟಿ ಗಾಡೀಲಿ ಬರ್ತಾ ಇದ್ದೀವಿ. ಜಾಗ ಕೂಡ ಇರಲಿಲ್ಲ, ಅಲ್ಲೇ ಹರ್ಷ ಫ್ರಂಟಲ್ಲಿ ಕೂತಿದ್ದಾರೆ. ಪಾಪು ನೋಡಿ ಪಪ್ಪಿ ಕೊಡು ಅಂದರೆ ಹೆಂಗೆ ಕೊಡ್ತಾ ಇದ್ದಾಳೆ ಅಂತ. ಅವಳು ಅದು ಅಮ್ಮನ ಫೋನ್ ಅಲ್ವಾ, ಸೊ ಫೋಟೋ ಅವಳದೇ ನಿಲ್ಲಿಸ್ಕೊಂಡಿದ್ದಾರೆ ವಾಲ್ಪೇಪರ್ಗೆ. ಪಪ್ಪಿ ಕೊಡು ಅಂದರೆ ಅದಕ್ಕೆ ಮಾತ್ರ ಕೊಡ್ತಾಳೆ, ನಮಗೆ ಮಾತ್ರ ಕೊಡಲ್ಲ. ಇವಾಗ ಇಲ್ಲಿ ತಿಪ್ಟೂರಲ್ಲಿ ಇಳ್ಕೊಂಡು ಬಸ್ ಹತ್ತಬೇಕು. ಸೊ ತಿಪ್ಟೂರಲ್ಲಿ ಇಳಿದ್ವಿ. ಪಾನಿಪುರಿ ತಿನ್ನೋಣ ಅಂತ ನಿಂತಿದ್ದೀವಿ. ನಮ್ಮೂರ ಸೈಡ್ ನನಗೆ ಪಾನಿಪುರಿ ತುಂಬ ಇಷ್ಟ. ಎಷ್ಟು ಚೆನ್ನಾಗಿದೆ ನೋಡಿ, ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿತ್ತು. ಸೊ ಪಾನಿಪುರಿ ತಿನ್ಕೊಂಡು ಹಂಗೆ ಬರುವಾಗ ಸೌತೆಕಾಯಿ ತೊಗೊಂಡೆ. ಸೊ ನೋಡಿ, ಸೌತೆಕಾಯಿ ತೊಗೊಂಡು ಈಗ ಅಮ್ಮಾರು ಕೂಡ ಅವರು ಹಾಸನ ಗಾಡಿ ಹತ್ತಿದ್ರು. ಸೊ ಅವ್ರು ಚಿಂದೇನಹಳ್ಳಿ ಗಾಡೀಲಿ ಇಳಿಬೇಕಲ್ವ, ಅವ್ರನ್ನ ಹತ್ತಿಸ್ಬಿಟ್ಟು ಅವ್ರಿಗೆ ಬಸ್ ಆಲ್ರೆಡಿ ನಿಂತಿತ್ತಲ್ವ. ಸೊ ಹಂಗಾಗಿ ನಮಗೇನು ಬೆಂಗಳೂರಿಗೆ ಎನಿ ಟೈಮ್ ಸಿಗ್ತವೆ ಅಂತ ಸೊ ಅವ್ರಿಗೆ ಬೇಗನೆ ಹತ್ತಿಸ್ಬಿಟ್ಟು ನಾವು ಬರ್ತಾ ಇದ್ದೀವಿ. ನೀರು ಕ್ಯಾನ್ ಒಂದು ತೊಗೊಂಡೋಗಿದ್ವಲ್ವ, ಖಾಲಿ ಆಗಿಬಿಡ್ತು. ಸೊ ಹಂಗಾಗಿ ಇನ್ನೊಂದು ತೊಗೊತೀನಿ ಅಂತ ಹರ್ಷ ಒಂದು ನೀರು ಕ್ಯಾನ್ ತೊಗೊತಾ ಇದ್ದಾರೆ. ಪಾಪು ನೋಡಿ ಹೇಗೆ ಓಡಾಡ್ತಾ ಇದ್ದಾಳೆ ಅಂತ. ಬೆಂಗಳೂರು ಬಸ್ಸು ರಶ್ ಆಗಿತ್ತು, 2 ಹೋದ್ವು. ಸೊ ನಾವೇನು ಹತ್ಕೊಳ್ಳಿಲ್ಲ, ಯಾಕೆಂದರೆ ನಿಂತ್ಕೊಂಡು ಹೋಗೋಕ್ಕಾಗಲ್ಲ ಅಲ್ವಾ. ಸೊ ಸೀಟಿರೋ ಗಾಡಿಗೆ ಹೋಗೋಣ, ಒಂದಿಲ್ಲ ಅಂದರೆ ಯಾವಾಗ 15 ನಿಮಿಷಕ್ಕೊಂದು ಬರ್ತಾ ಇರ್ತವೆ. ಸೊ ಹಂಗಾಗಿ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ. ಪಾಪು ಓಡಾಡ್ತಾ ಇದ್ದಾಳೆ ನೋಡಿ, ಎಷ್ಟು ಚೆನ್ನಾಗಿ ಓಡಾಡ್ತಾ ಇದ್ದಾಳೆ ಅಂತ. ದೊಡ್ಡದಾಗಿ ಮಾಡ್ತಾ ಇದ್ದಾರೆ ತಿಪ್ಟೂರು ಬಸ್ ಸ್ಟ್ಯಾಂಡು. ಸೊ ನಾನು ಇವಾಗೆಲ್ಲೂ ಬಂದಿರಲೇ ಇಲ್ಲ ಅಲ್ವಾ. ಸೊ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಯಾರಿಗೆಲ್ಲ ತಿಪ್ಟೂರು ಗೊತ್ತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.